ಪರಿವಾರ ಆಯೋಜಿಸಿದ್ದ ದಿ ಕೇರಳ ಸ್ಟೋರಿ 2 ಉಚಿತ ಪ್ರದರ್ಶನ ಮಾಡದಂತೆ ಕಾರ್ಯಕರ್ತರಿಗೆ ವಿದೇಶದಿಂದ ಬೆದರಿಕೆ ಕರೆ ಬಂದಿರುವ ಆರೋಪ ಕೇಳಿಬಂದಿದೆ. ಪುತ್ತೂರಿನ GL1 ಮಾಲ್ನಲ್ಲಿ ಸೀತಾ ಪರಿವಾರ ಸಂಘಟನೆಯಿಂದ ಈ ಕೆಲಸ ನಡೆದಿದೆ. 16 ರಿಂದ 22 ವರ್ಷದ ಕಾಲೇಜು ವಿದ್ಯಾರ್ಥಿನಿಯರಿಗೆ ಉಚಿತವಾಗಿ ಸಿನಿಮಾ ಪ್ರದರ್ಶನ ನೀಡುವ ವ್ಯವಸ್ಥೆಯನ್ನ ಮಾಡಲಾಗಿತ್ತು. ನಿನ್ನೆ ಸಂಜೆ 3 ಪ್ರದರ್ಶನಗಳನ್ನ ಆಯೋಜಿಸಲಾಗಿದ್ದು, ಇದಕ್ಕೆ ಬಿಜೆಪಿ ಹಾಗೂ ಹಿಂದೂ ಸಂಘಟನೆಗಳ ಮುಖಂಡರು ಸಹ ಬೆಂಬಲವನ್ನ ವ್ಯಕ್ತಪಡಿಸಿದ್ರು. ಆದರೆ ಈ ಕಾರ್ಯಕ್ರಮಕ್ಕೆ ಸಂಬಂಧಿಸಿದಂತೆ ಸಾಮಾಜಿಕ ಜಾಲತಾಣಗಳಲ್ಲಿ ಕೆಲವು ಸಂದೇಶಗಳು ವೈರಲ್ ಆಗಿವೆ. GL1 ಮಾಲ್ಗೆ ಮುಸ್ಲಿಂ ಸಮುದಾಯದವರು ಹೋಗಬಾರದು ಎಂಬ ರೀತಿಯ ಸಂದೇಶಗಳು ಹರಿದಾಡ್ತಾ ಇದ್ದು, ಮಾಲ್ ಅನ್ನ ಬಹಿಷ್ಕರಿಸುವಂತೆ ಕರೆ ನೀಡಲಾಗಿದೆ ಎಂದು ಆರೋಪಗಳು ಕೇಳಿಬಂದಿವೆ. ಇನ್ನು ಮುಂದೆ GL ಮಾಲ್ಗೆ ಹೋಗುವ ಮುಸ್ಲಿಂ ಯುವತಿಯರು ಎಚ್ಚರಿಕೆಯಿಂದಿರಿ ಎಂಬಂತಹ ಸಂದೇಶಗಳು ಸಹ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡಿದ್ದು ತೀವ್ರ ಚರ್ಚೆಗೆ ಗ್ರಾಸವಾಗಿದೆ. ಈ ಕುರಿತಂತೆ ಮಾಧ್ಯಮಗಳೊಂದಿಗೆ ಮಾತನಾಡಿದ ಪುತ್ತಿಲ ಪರಿವಾರದ ಅರುಣ್ ಕುಮಾರ್ ಪುತ್ತಿಲ, ಲವ್ ಜಿಹಾದ್ ಮತ್ತು ಮತಾಂತರ ಕುರಿತಂತೆ ಇರುವಂತಹ ಕೇರಳ ಸ್ಟೋರಿ ಸಿನಿಮಾದ ಉಚಿತ ಪ್ರದರ್ಶನಕ್ಕೆ ಮಹಿಳೆಯರಿಗೆ ಮಾಲ್ನಲ್ಲಿ ಅವಕಾಶ ಕಲ್ಪಿಸಲಾಗಿತ್ತು. ಸಿನಿಮಾದ ಟಿಕೆಟ್ ಬುಕಿಂಗ್ ಆಗಿ ಪೋಸ್ಟರ್ ಗಳನ್ನ ಡಿಸೈನ್ ಮಾಡಲಾಗಿತ್ತು. ಅದರಲ್ಲಿ ಪುತ್ತಿಲ ಪರಿವಾರದ ಮಹಿಳೆಯರ ನಂಬರ್ ಗಳನ್ನ ಕೂಡ ಹಾಕಲಾಗಿತ್ತು. ಈ ನಂಬರ್ ಗಳಿಗೆ ವಿದೇಶದಿಂದ ಕರೆ ಮಾಡಿ ಅವಾಚ್ಯ ಶಬ್ದಗಳಿಂದ ನಿಂದನೆ ಮಾಡಿ ಬೆದರಿಕೆ ಹಾಕಿದ್ದಾರೆ ಎಂದು ಅರುಣ್ ಕುಮಾರ್ ಪುತ್ತಿಲ ಆರೋಪಿಸಿದ್ದಾರೆ. ವಿದೇಶದಿಂದ ಕರೆ ಮಾಡಿ ಬೆದರಿಕೆ ಹಾಕಿದ್ದಾರೆ, ಅಲ್ಲದೆ ಸ್ಥಳೀಯ ಮತಾಂಧ ಶಕ್ತಿಗಳಿಂದ ಕರೆ ಮಾಡಿ ಬೆದರಿಕೆ ಹಾಕುವ ಕಾರ್ಯವನ್ನ ಮಾಡಲಾಗಿದೆ ಎಂದು ಆರೋಪಿಸಿದ್ದಾರೆ. ಈ ಬಗ್ಗೆ ಪೊಲೀಸ್ ಇಲಾಖೆ ಗಮನಿಸಬೇಕು. ಈ ಬೆದರಿಕೆಗೆ ನಾವು ಜಗ್ಗಲ್ಲ, ಮುಂದೆ ಕೂಡ ಜಾಗೃತಿ ಕೆಲಸ ಮುಂದುವರಿಯುತ್ತೆ ಎಂದು ಪುತ್ತಿಲ ಹೇಳಿದರು. ಕೇರಳ ಸ್ಟೋರಿ 2 GL ಮಾಲ್ನಲ್ಲಿ ಪ್ರದರ್ಶನ. ಲವ್ ಜಿಹಾದ್ನ ಮುಖಾಂತರ ಅಮಾಯಕ ಹುಡುಗಿಯರ ಬಾಳನ್ನು ಹಾಳು ಮಾಡತಕ್ಕಂಥ ಅಘೋರ ಕೃತ್ಯದ ವಿರುದ್ಧ ಜಾಗೃತಿಯನ್ನು ಮೂಡಿಸಬೇಕು ಮತ್ತು ಮುಂದಿನ ದಿವಸಗಳಲ್ಲಿ ಈ ರೀತಿಯ ಲವ್ ಜಿಹಾದ್ಗಳಿಗೆ ನಮ್ಮ ಹುಡುಗಿಯರು ಬಲಿಯಾಗಬಾರ್ದು ಅಂತಕ್ಕಂಥ ಯೋಚನೆಯಡಿಯಲ್ಲಿ ಸೀತಾ ಪರಿವಾರ, ಪುತ್ತಿಲ ಪರಿವಾರ ಸೇವಾ ಟ್ರಸ್ಟಿನ ಮಹಿಳಾ ಘಟಕವಾಗಿರತಕ್ಕಂಥ ಸೀತಾ ಪರಿವಾರದ ಮುಖಾಂತರ ಉಚಿತ ಪ್ರದರ್ಶನದ ವ್ಯವಸ್ಥೆಯನ್ನು ನಾವು ಇವತ್ತು ಇಲ್ಲಿ ಆಯೋಜನೆ ಮಾಡಿದ್ದೇವೆ. ಅವರವರ ಧರ್ಮಕ್ಕೆ ಅವರವರ ಗೌರವ ಇರುವಂಥದ್ದು ನಮ್ಮ ದೇಶದಲ್ಲಿ ಬಂದಿರತಕ್ಕಂಥ ವಿಚಾರಗಳು. ಆದರೆ ಇವತ್ತು ಧರ್ಮದ ಅವಹೇಳನ ಮಾಡತಕ್ಕಂಥ ಮತ್ತು ಹಿಂದೂ ಧರ್ಮದ ಹುಡುಗಿಯರನ್ನು ಲವ್ ಜಿಹಾದ್ನ ಮುಖಾಂತರ ಅವರ ಬಾಳಿನಲ್ಲಿ ಅನೇಕ ತೊಂದರೆಗಳನ್ನು ಕೊಟ್ಟಿರ್ತಕ್ಕಂಥ ಈ ಬೆಳವಣಿಗೆಗಳ ನಡುವೆ ಮತ್ತು ಜಾಗೃತಿಯನ್ನು ಮೂಡಿಸಬೇಕಾಗಿರ್ತಕ್ಕಂಥ ಅವಶ್ಯಕತೆಯ ಹಿನ್ನೆಲೆಯಲ್ಲಿ ಈ ಪ್ರದರ್ಶನವನ್ನು ಆಯೋಜನೆ ಮಾಡಿದ್ದೇವೆ. ಈ ಪ್ರದರ್ಶನವನ್ನು ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ನಿನ್ನೆ ನಾವು ಈ ಚಿತ್ರದ ಬುಕ್ಕಿಂಗ್ಗೋಸ್ಕರ ಒಂದಷ್ಟು ಮಹಿಳೆಯರ ನಂಬರ್ಗಳನ್ನು ಕೊಟ್ಟಿದ್ದೆವು. ಆ ನಂಬರ್ಗಳಿಗೆ ಕೂಡ ವಿದೇಶದಿಂದ ಕರೆ ಮಾಡತಕ್ಕಂಥ ಮತ್ತು ಅವರನ್ನು ಬೆದರಿಸತಕ್ಕಂಥ ವ್ಯವಸ್ಥೆಗಳು, ಸ್ಥಳೀಯವಾಗಿರ್ತಕ್ಕಂಥ ಮತಾಂಧರಿಂದ ಅವರಿಗೆ ಫೋನ್ ಕರೆಯ ಮುಖಾಂತರ ಅವರನ್ನು ಬೆದರಿಸ್ತಕ್ಕಂಥ ಪ್ರಯತ್ನಗಳು ನಡೆದಿರುವಂಥದ್ದು ಕೂಡ ಇವತ್ತು ಇಲಾಖೆಗಳು ಇದನ್ನು ಗಂಭೀರವಾಗಿ ಪರಿಗಣಿಸಬೇಕಾಗಿರ್ತಕ್ಕಂಥ ಅವಶ್ಯಕತೆ ಇದೆ ಅಂತ ನಾನು ಭಾವಿಸಿದ್ದೇನೆ. ಮುಂದಿನ ದಿವಸದಲ್ಲಿ ಇದರಲ್ಲಿ ಯಾವುದೇ ರೀತಿಯ ರಾಜಿ ಇಲ್ಲ. ಈ ರೀತಿಯ ಕೃತ್ಯಗಳನ್ನು ಮುಂದಿನ ದಿವಸದಲ್ಲಿ ಮಾಡಿದರೆ ಮತ್ತೆ ನಾವು ಅದಕ್ಕೆ ಉತ್ತರವನ್ನು ಕೊಡತಕ್ಕಂಥ ಮತ್ತು ಸಮಾಜವನ್ನು ಜಾಗೃತಿಗೊಳಿಸತಕ್ಕಂಥ ಪ್ರಯತ್ನವನ್ನು ಈ ರೀತಿಯ ಚಲನಚಿತ್ರವನ್ನು ಉಚಿತವಾಗಿ ಪ್ರದರ್ಶನಗೊಳಿಸುವುದರ ಜೊತೆಗೆ ಹಿಂದೂ ಸಮಾಜಕ್ಕೆ ಶಕ್ತಿಯನ್ನು ಮತ್ತು ಲವ್ ಜಿಹಾದ್ ಮತ್ತು ಮತಾಂತರವನ್ನು ಶಾಶ್ವತವಾಗಿ ನಿಲ್ಲಿಸಬೇಕು ಅನ್ನುವಂಥ ಯೋಚನೆಯಲ್ಲಿ ಇವತ್ತಿನ ಈ ಚಲನಚಿತ್ರದ ಪ್ರದರ್ಶನ ನಡೀತದೆ. ಯಾವುದೇ ಅವರ ಬೆದರಿಕೆ ಅಥವಾ ಯಾವುದೇ ರೀತಿಯ ಬೇರೆ ಬೇರೆ ರೀತಿಯ ಅವರ ಕೃತ್ಯಗಳಿರ್ಬೋದು, ಅದನ್ನು ಯಾವುದನ್ನು ಇದ್ದರೂ ಕೂಡ ಅದನ್ನು ಸವಾಲಾಗಿ ಸ್ವೀಕರಿಸಿ ಮುಂದಿನ ದಿವಸದಲ್ಲಿ ಕೂಡ ಲವ್ ಜಿಹಾದ್ ಮತ್ತು ಮತಾಂತರವನ್ನು ತಡೆ ಮಾಡಲಿಕ್ಕೆ ನಾವೆಲ್ಲರೂ ಬದ್ಧರಿದ್ದೇವೆ ಅನ್ನತಕ್ಕಂಥ ವಿಚಾರವನ್ನು ಅತ್ಯಂತ ಸ್ಪಷ್ಟವಾಗಿ ಈ ಸಂದರ್ಭದಲ್ಲಿ ಉಲ್ಲೇಖ ಮಾಡೋದಕ್ಕೆ ಇಚ್ಛೆಪಡ್ತಾ ಇದ್ದೇನೆ. GL ಮಾಲ್ ಬಹಿಷ್ಕಾರ ಮಾಡಬೇಕಂತ ಸೋಷಿಯಲ್ ಮೀಡಿಯಾದಲ್ಲಿ ಬರ್ತಿದೆ ನೋಡಿ. GL ಮಾಲ್ನಲ್ಲಿ ನಡೆಯತಕ್ಕಂಥ ಈ ಚಲನಚಿತ್ರ ವೀಕ್ಷಣೆಯ ವ್ಯವಸ್ಥೆಯ ದೃಷ್ಟಿಕೋನದಿಂದ ಇವತ್ತು ಕೇರಳ 2 ಆ ಚಲನಚಿತ್ರವನ್ನು ಪ್ರದರ್ಶನ ಮಾಡಿಸುವುದಕ್ಕೋಸ್ಕರ GL ಮಾಲನ್ನು ಬಹಿಷ್ಕರಿಸಿ ಅನ್ನತಕ್ಕಂಥ ಇವತ್ತು ಸಂದೇಶವನ್ನು ಕಳಿಸತಕ್ಕಂಥ ಬೆಳವಣಿಗೆ, ಅದು ಇವತ್ತು ಸಮಾಜಕ್ಕೆ ಮಾರಕವಾಗಿರ್ತಕ್ಕಂಥ ಸನ್ನಿವೇಶ ಅಂತ ನಾನು ಈ ಸಂದರ್ಭದಲ್ಲಿ ಉಲ್ಲೇಖ ಮಾಡೋದಕ್ಕೆ ಇಚ್ಛೆಪಡ್ತೇನೆ. ಈ ರೀತಿಯ ಯಾವುದೇ ರೀತಿಯ ಕರೆಗಳಿಂದ ಸಾಮಾಜಿಕ ಜಾಲತಾಣಗಳಲ್ಲಿ ಈ ರೀತಿಯ ನಿಷೇಧವನ್ನು ಮಾಡತಕ್ಕಂಥ ಮತ್ತು ಬಹಿಷ್ಕಾರ ಮಾಡತಕ್ಕಂಥ ಸಂಗತಿಗಳನ್ನು ಸಮಾಜ ಒಪ್ಪುವುದಿಲ್ಲ ಮತ್ತು ಯಾರು ಅದನ್ನು ಬಹಿಷ್ಕಾರ ಮಾಡಿ ಅಂತಕ್ಕಂಥ ಕರೆಯನ್ನು ಕೊಟ್ಟಿದ್ದಾರೆ ಅವರು ಮತ್ತೊಮ್ಮೆ ಯೋಚನೆಯನ್ನು ಮಾಡುವುದು ಒಳಿತು. ಅವರವರ ಧರ್ಮವನ್ನು
ರಕ್ಷಿಸುವುದು ಬಿಟ್ಟು ಇನ್ನೊಂದು ಧರ್ಮದ ಮೇಲೆ ಆಕ್ರಮಣ ಅಥವಾ ಇನ್ನೊಂದು ಧರ್ಮದ ಮೇಲೆ ಬೇರೆ ಬೇರೆ ವ್ಯವಸ್ಥೆಗಳನ್ನು ಮಾಡಿದರೆ ಅದು ಸಮಾಜ ಅದನ್ನು ಸಹಿಸಿಕೊಳ್ಳೋದಕ್ಕೆ ಸಾಧ್ಯವೇ ಇಲ್ಲ ಅನ್ನತಕ್ಕಂಥ ವಿಚಾರವನ್ನು ಅತ್ಯಂತ ಸ್ಪಷ್ಟವಾಗಿ ಈ ಸಂದರ್ಭದಲ್ಲಿ ಉಲ್ಲೇಖ ಮಾಡಿದೆ.